राय रेड्डी और में विशेष प्रीति ಅವರಿಗೆ ಮಾನ್ಯ ಅಧ್ಯಕ್ಷರೇ ಏನ್ ಮಾಡಿದ್ರು ಅಂತಂದ್ರೆ ಮಧ್ಯದಲ್ಲಿ ಮಾಡಿಬಿಟ್ರು. ಅದಕ್ಕೆ ಮೊದಲು ನಮ್ದು GST ಗ್ರೋತ್ ಎಷ್ಟಿತ್ತು ಗೊತ್ತಾ? 10% ಗ್ರೋತ್. ಇದಾದ್ಮೇಲೆ 4%. ಅನೇಕ ರಾಜ್ಯಗಳಲ್ಲಿ ನಾಟ್ ಇವನ್ 4%. ಮಹಾರಾಷ್ಟ್ರ ಒಂದು ಬಿಟ್ರೆ ಬೇರೆ ರಾಜ್ಯಗಳಲ್ಲೆಲ್ಲ ಮೈನಸ್ ಕೊಂಡೋಗ್ಬಿಟ್ಟಿದ್ದಾವೆ. ಅನೇಕ ರಾಜ್ಯಗಳು ಮೈನಸ್ ಕೊಂಡೋಗ್ಬಿಟ್ಟಿದ್ದಾವೆ. GST ಗ್ರೋತ್ ಯಾಕೆ ಮಾಡಿದ್ರಿ? 7 ರಾಜ್ಯಗಳು ವಿರೋಧ ಮಾಡಿದ್ದೀವಿ. 7 ರಾಜ್ಯಗಳು ವಿರೋಧ ಮಾಡಿರ್ತಕ್ಕಂಥದ್ದು. ಮೆಮೊರಾಂಡಮ್ ಕೂಡ ಕೊಟ್ಟಿದ್ದೀವಿ. ಕೃಷ್ಣ ಬೈರೇಗೌಡ ಇದ್ದಾರ? ಅವರೇ GST ಕೌನ್ಸಿಲ್ ಮೀಟಿಂಗ್ ಹೋಗಿದ್ದವರು. ನಮ್ಮ ಅಧಿಕಾರಿಗಳೆಲ್ಲ ಹೋಗಿದ್ರು, ವಿರೋಧ ಮಾಡಿದ್ದಾರೆ, ಸ್ಟ್ರಾಂಗ್ ಆಗಿ ವಿರೋಧ ಮಾಡಿದ್ದಾರೆ. ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ. GST ಬಂದದ್ದು ಯಾವಾಗ ಹೇಳಿ ನೋಡೋಣ? ಜಾರಿಗೆ ಬಂದದ್ದು ಯಾವಾಗ? 16 17 18 16 17 ಅಲ್ಲ, ಸುಮ್ಮನೆ ಅಂದಾಜ ಮೇಲೆ ಹೇಳ್ಬಿಡೋದು ಹೊತ್ತಿಗೆ. ಇದು ಹೊಡೆದ್ರೆ ಬಿದ್ದರೆ ಬೀಳಿ, ಬೀಳದೆ ರೋಲಿ ಹೊತ್ತಿಗೆ ಹೊಡೆಯೋದಂತೂ ಹೊಡೆಯೋದು. 17ನೇ ತಾರೀಕು 17 22 23ವರೆಗೆ ಪರಿಹಾರ ಕೊಟ್ಟರು 5 ವರ್ಷ. ಆಮೇಲೆ ನಿಲ್ಲಿಸ್ಬಿಟ್ರಲ್ಲ. ಅಗ್ರಿಮೆಂಟ್ ಹಂಗೆ ಆ ತರ ಇರ್ಲಿಲ್ರಿ. ಏನಂತ ಹೇಳಿತ್ತು ಅಂತಂದ್ರೆ 14% ಗ್ರೋತ್ ಇತ್ತು. ಮಾತಾಡಬೇಕು. GST ತೆರಿಗೆ ಆಗ ನಮ್ಮಲ್ಲಿ ತೆರಿಗೆ ಗ್ರೋತ್ ಎಷ್ಟಿತ್ತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ 14% ಇತ್ತು. 14%ಗಿಂತ ಜಾಸ್ತಿ ಇತ್ತು. 14% ಕೊಡ್ತೀವಿ ಅಂತ ಒಪ್ಕೊಂಡ್ರು. ಎಲ್ಲಿವರೆಗೆ ಅಂತಂದ್ರೆ ನೀವು ಸ್ಟೆಬಿಲೈಸ್ ಆಗೋವರೆಗೆ ಕೊಡ್ತೀವಿ ಅಂತ ಹೇಳಿದ್ರು. ನೀವು ಆಗ ಅಧಿಕಾರದಲ್ಲಿದ್ರಿ. 19ರಿಂದ 23ವರೆಗೆ ನೀವು ಅಧಿಕಾರದಲ್ಲಿದ್ರಿ. 23 24 ಶುರುವಾಯಿತು, ನಿಲ್ಲಿಸ್ಬಿಟ್ರು. 5 ವರ್ಷ ಮುಗೀತು ಅಂತ ಇಟ್ಕೊಳ್ಳೋಣ, ನಿಲ್ಲಿಸ್ಬಿಟ್ರು. ನಾವು ಪುನಃ ಮುಂದುವರಿಸಬೇಕು ಅಂತ ಹೇಳಿದವು, ಪರಿಹಾರ ಮುಂದುವರಿಸಬೇಕು ಅಂತ. ಒಂದನೇದು GST ಮಧ್ಯದ ಕಾಲದಲ್ಲಿ ಅಮೆಂಡ್ಮೆಂಟ್ ರ್ಯಾಷನಲೈಸ್ ಮಾಡಿದ್ದು. ಅದರಿಂದ ಸುಮಾರು 10,000 ಕೋಟಿ ಕಡಿಮೆ ಆಯ್ತು ನಮಗೆ. 10,000 ಕೋಟಿ. ಮುಂದಿನ ವರ್ಷಕ್ಕೆ ಸುಮಾರು 15,000 ಕೋಟಿ ಕಡಿಮೆ ಆಗುತ್ತೆ. ಇದು ಯಾರಿಂದ ಆಗಿರೋದು? ನಮ್ಮಿಂದನಾ ಅಥವಾ ಕೇಂದ್ರ ಸರ್ಕಾರದಿಂದ? 10,000 ಕೋಟಿ ಇದ್ದಿದ್ರೆ ನಮ್ಗೆ 22,000 ಕೋಟಿ ಕಡಿಮೆ ಆಯ್ತಿತ್ತು. ರೆವಿನ್ಯೂ ಡಿಫಿಸಿಟ್ ಕಡಿಮೆ ಆಯ್ತಿತ್ತು. 22,957 ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆ. 10,000 ಕೋಟಿ ಬಂದಿದ್ರೆ ಕಡಿಮೆ ಆಯ್ತಿತ್ತು. ನಂಬರ್ 1. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.